ನಿನ್ನೆ ನೀರಳಿ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ನಿಜಕ್ಕೂ ನರಕ ದರ್ಶನವಾಗಬಿಡ್ತು. ತಾಂತ್ರಿಕ ದೋಷ, ಅದು ಟೆಕ್ನಿಕಲ್ ಗ್ಲಿಚಸ್ ಇಂದಾಗಿ ಏಕಾಏಕಿ ರೈಲು ನಿಂತು ಹೋಯಿತು. ನಿನ್ನೆ ಸಂಜೆ 6:15ರಿಂದ ಸತತ 9 ಗಂಟೆಗಳ ಕಾರ್ಯಾಚರಣೆ ನಡೆಸಿತು ಮೆಟ್ರೋ ಪಡೆ. ಮುಂಜಾನೆ 5:21ಕ್ಕೆ ಎಂದಿನಂತೆ ಆರಂಭವಾಗಿದೆ ಮೆಟ್ರೋ. ರೈಲಲ್ಲಾದಂತಹ ತಾಂತ್ರಿಕ ದೋಷ ಸರಿಪಡಿಸುವುದಕ್ಕೆ ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ ಸಿಬ್ಬಂದಿ. ಲಕ್ಷಾಂತರ ಮಂದಿ ನಿತ್ಯ ನಮ್ಮ ಮೆಟ್ರೋದಲ್ಲೇ ಓಡಾಟ ನಡೆಸ್ತಾರೆ. ಅದರಲ್ಲೂ ಆಫೀಸ್ ಬಿಟ್ಟು ಮನೆಗೆ ತೆರಳುವಂತ ಸಂದರ್ಭ ಅದು 6:30 ಸುಮಾರು. ಆ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ರೈಲು ನಿಂತು ಹೋದದ್ದು ಬಹಳ ದೊಡ್ಡ ಸಮಸ್ಯೆಯನ್ನು ತಂದೊಡ್ತು ಪ್ರಯಾಣಿಕರ ಪಾಲಿಗೆ. ನಂತರ ಅದನ್ನ ಸರಿಪಡಿಸೋದಕ್ಕೆ ಸಿಬ್ಬಂದಿ ಮುಂದಾದ್ರಲ್ಲ, ಅವ್ರ ಸವಾಲು ಬಹಳ ದೊಡ್ಡದಿತ್ತು. ರಾತ್ರಿ ಬೆಳಗು ಕೆಲಸ ಮಾಡಿದ್ದಾರೆ, 9 ಗಂಟೆಗಳ ಕಾರ್ಯಾಚರಣೆ ನಡೆಸಿದ್ದಾರೆ. ಮುಂಜಾನೆ 5:21ಕ್ಕೆ ಎಂದಿನಂತೆ ಮೆಟ್ರೋ ಆರಂಭ ಆಗಿದೆ. ಸಹಜವಾಗಿ ಕೆಲವರಿಗೆ ಎಮರ್ಜೆನ್ಸಿ ಇರುತ್ತೆ. ಎಮರ್ಜೆನ್ಸಿ ಇದ್ದವರು ಕೂಡ ಏನೂ ಮಾಡಲಾಗದಂಥ ಒಂದು ಪರಿಸ್ಥಿತಿಯಲ್ಲಿದ್ದರು. ಅದ್ರ ಜೊತೆಗೆ BMRCL ಕೂಡ ಅವರಿಗೆ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂತಂದ್ರೆ ತಾಂತ್ರಿಕ ದೋಷ ಇದ್ದಂಥ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಏನು ಆಟೋ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಾಹನಗಳ ಮೂಲಕವಾಗಿ ತೆರಳುವಂಥ ಕೆಲಸವನ್ನು ಮಾಡಿದರು. 30 ನಿಮಿಷದಿಂದನೂ ಮೆಟ್ರೋ ಕೆಟ್ಟೋಗಿದೆ ಅಂತ ಹೇಳಿ ಫಸ್ಟ್ ಇಲ್ಲ ರೆಡಿ ಆಗಿದೆ ವೈಟ್ ಫೀಲ್ಡ್ ಕಡೆ ಹೋಗಿ ಅಂತ ಹೇಳಿದ್ರು. ನಾನು ಹೊರಗಡೆ ಹೋಗ್ಬಿಟ್ಟು ಮತ್ತೆ ಇಲ್ಲ ವೈಟ್ ಫೀಲ್ಡ್ ಕಡೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಕಳಿಸೋರು. ತುಂಬಾ ಕಷ್ಟ ಆಗ್ತದೆ ಸರ್. ಮೆಟ್ರೋ ಇಲ್ಲ ಅಂತಂದ್ರೆ ಬೆಂಗಳೂರು ಜನಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ಇದಕ್ಕೆ ಗೌರ್ಮೆಂಟ್ ಇಮಿಡಿಯೇಟ್ ಆಕ್ಷನ್ ತೊಗೊಬೇಕು. ತುಂಬಾ 1 ಅವರ್ 1.5 ಅವರ್ ವೆಯ್ಟ್ ಮಾಡಿಸಿದ್ರೆ ಇದು ತುಂಬಾ ಅನಾನುಕೂಲನೇ ಸರ್ ತೊಂದರೆ ಯಾರಿಗೆ ಆಗಲಿ. ಸಡನ್ ಆಗಿ ನಾವು ಮನೆಗೆ ಹೋಗ್ಬೇಕಿತ್ತು, ಮೆಟ್ರೋಗೆ ವೆಯ್ಟ್ ಮಾಡ್ತಿದ್ವಿ ಒಳಗಡೆ. ಸಡನ್ ಆಗಿ ಇದು ಮೆಟ್ರೋ ಇಲ್ಲ, ವಾಪಸ್ ಹೋಗಿ ಅಂತ ಹೇಳಿದ್ರು. ಸೊ ಇವಾಗ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಯಾವುದು ಓಲಾ ಊಬರ್ ಯಾವುದು ಬುಕ್ ಬೇರೆ ಆಗ್ತಿಲ್ಲ. ಸಡನ್ ಆಗಿ ಮೆಟ್ರೋ ಸ್ಟಾಪ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ತಿದೆ.